BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ 1 ವರ್ಷ ಆಯಿತು, 6 ತಿಂಗಳಾಯಿತು. ಕಳೆದ 2023ರಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ. ಜನವರಿ 2024ರಲ್ಲಿ ಅರ್ಜಿ ಸಲ್ಲಿಸಿದ್ವಿ. ಇನ್ನೂ ಕೂಡ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ. ಹೊಸ ರೇಷನ್ ಕಾರ್ಡ್ ಕೈಗೆ ಸಿಕ್ಕಿಲ್ಲ, BPL ರೇಷನ್ ಕಾರ್ಡ್ ಸಿಕ್ಕಿಲ್ಲ ಅಂತ ತುಂಬ ಮಂದಿ ನನ್ನ ಹಳೆಯ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ ಇದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, ಯಾರೆಲ್ಲ ಈವರೆಗೆ ಅರ್ಜಿ ಸಲ್ಲಿಸಿದ್ರಿ ಅಂದರೆ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ, BPL ರೇಷನ್ ಕಾರ್ಡ್ಗೆ ಮುಖ್ಯವಾಗಿ ಎಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಇವಾಗ ಕರ್ನಾಟಕ ಆಹಾರ ಇಲಾಖೆ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ KH ಮುನಿಯಪ್ಪನವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಭರ್ಜರಿ ನ್ಯೂಸ್ ಅಂತ ಹೇಳ್ಬೋದು. ಹೌದು, ಈ 10 ಜಿಲ್ಲೆಯವರಿಗೆ, ಯಾವ 10 ಜಿಲ್ಲೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. 10 ಜಿಲ್ಲೆಯವರಿಗೆ ಈಗಾಗಲೇ ಯಾರೆಲ್ಲ BPL ರೇಷನ್ ಕಾರ್ಡ್, APL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ, ಸೊ ಈ 10 ಜಿಲ್ಲೆಯವರಿಗೆ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ. ಸೊ ಇದು 10 ಜಿಲ್ಲೆ ಆದ ನಂತರ ಉಳಿದ ಜಿಲ್ಲೆಗಳಿಗೆ 2ನೇ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ. ಅಂದರೆ ಹೊಸ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಅವರು ಒಂದು ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಜೊತೆಗೆ ನಿಮಗೆ ಹೊಸ ರೇಷನ್ ಕಾರ್ಡ್ ಇನ್ನೊಮ್ಮೆ ಅವಕಾಶ ಕೊಡುವಂಥ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹೌದು, ಯಾರೆಲ್ಲ ಕಳೆದ 6 ತಿಂಗಳು, 1 ವರ್ಷ, 2 ವರ್ಷದಿಂದ, 3 ತಿಂಗಳಿಂದ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಹೊಸ ವಿತರಣೆಗೋಸ್ಕರ ಕಾಯ್ತಾ ಇದ್ದೀರಿ, ಎಲ್ಲರಿಗೂ ಇದೆ ಇವಾಗ KH ಮುನಿಯಪ್ಪನವರು ಒಂದು ಗುಡ್ ನ್ಯೂಸ್ ನೀಡಿರ್ತಕ್ಕಂಥದ್ದು. ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಮಾಡಿದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮಾಡಿ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಯಾವ ಜಿಲ್ಲೆಯಿಂದ ನೀವು ವಿಡಿಯೋ ನೋಡ್ತಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ, ಮಿಸ್ ಮಾಡ್ತೇನೆ. ಅದೇ ರೀತಿಯಲ್ಲಿ ಎಷ್ಟು ತಿಂಗಳಾಯಿತು, ನೀವು ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ, ಅದನ್ನು ಕೂಡ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬಂದಾಗ ಅಥವಾ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಡೇಟ್ ಬಂದಾಗ, ತಿದ್ದುಪಡಿ ಡೇಟ್ ಬಂದಾಗ, ಜೊತೆಗೆ ಈ ರೀತಿಯ ರೇಷನ್ ಕಾರ್ಡ್ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಾಗ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಾಗ ನಿಮಗೆ ಇನ್ಸ್ಟೆಂಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಆ ವಿಡಿಯೋ ನೀವು ಇನ್ಸ್ಟೆಂಟಾಗಿ ಪಡ್ಕೋಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಇದೀಗ ಆಹಾರ ನಾಗರಿಕ ಸರಬರಾಜು ಸಚಿವರಾದಂಥ KH ಮುನಿಯಪ್ಪನವರು ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ BPL ರೇಷನ್ ಕಾರ್ಡ್, APL ರೇಷನ್ ಕಾರ್ಡ್ಗೆ, ಅಂಥವರಿಗೆ ಒಂದು ಗುಡ್ ನ್ಯೂಸ್ ನೀಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಗೆ ಗೊತ್ತಿದ್ದಂಗೆ ರೇಷನ್ ಕಾರ್ಡ್ ಒಂದು ಎಷ್ಟು ಇಂಪಾರ್ಟೆಂಟ್ ದಾಖಲೆ ಅಂತ ನಿಮ್ಗೆ ಗೊತ್ತಿದೆ. ಸೊ ರೇಷನ್ ಕಾರ್ಡ್ ಇಲ್ಲದೇ ನಿಮಗೆ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕಳೆದ ಒಂದು 6 ತಿಂಗಳು, 1 ವರ್ಷದಿಂದ ತುಂಬ ಮಂದಿ BPL ರೇಷನ್ ಕಾರ್ಡ್ಗೆ, APL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ APL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದವರಿಗೆ ಆಲ್ಮೋಸ್ಟ್ ಆಗಿ ಬೇಗ ಸಿಗುತ್ತೆ. ಬಟ್ ಇಲ್ಲಿ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದವರಿಗೆ ಇಮಿಡಿಯೇಟ್ ಸಿಗೋದಿಲ್ಲ. ಅದರಲ್ಲಿ ಕೂಡ ಕಳೆದ ಒಂದು 6 ತಿಂಗಳಿಂದ ತುಂಬ ಮಂದಿ ಹೊಸ ಅಪ್ಲಿಕೇಶನ್ ಹೋಲ್ಡಲ್ಲಿದೆ. ಅಂದರೆ ಅದು ಇನ್ನೂ ಕೂಡ ಅವರಿಗೆ ವಿತರಣೆ ಮಾಡಲಿಲ್ಲ. ಅಂದರೆ ಸರ್ಕಾರದ ಬಗ್ಗೆ, ಸರ್ಕಾರಕ್ಕೆ ಅಂದರೆ ಹಲವಾರು ಮಂದಿ ನಕಲಿ ದಾಖಲೆಗಳನ್ನ ಕೊಟ್ಬಿಟ್ಟು BPL ರೇಷನ್ ಕಾರ್ಡ್ ಪಡ್ಕೊಳ್ತಿದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಅದರ ನಂತರ ಅವರು ರೇಷನ್ ಕಾರ್ಡು EKYC ಕಡ್ಡಾಯ ಮಾಡಿದರು. ಯಾಕಂದರೆ EKYC ಕಡ್ಡಾಯ ಮಾಡಿದರೆ ಅದರಲ್ಲಿ ಯಾರೆಲ್ಲ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರಂತ. ಸೊ EKYC ಕಡ್ಡಾಯ ಮಾಡ್ತು. ಅದ್ರ ಜೊತೆಗೆ ಮೊನ್ನೆ 2ನೇ ತಾರೀಕು ಮತ್ತು 3ನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಗೆ ಅವಕಾಶ ನೀಡಿತು, ದಿಢೀರನೆ ನೀಡಿತು ಸರ್ಕಾರ. ಅದೇ ರೀತಿಯಲ್ಲಿ ಮೊನ್ನೆ 2ನೇ ತಾರೀಕು, ಜುಲೈ 2 ಮತ್ತು 3ನೇ ತಾರೀಕು ಬೆಳಿಗ್ಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ, ಮತ್ತು ಮಧ್ಯಾಹ್ನ 2ರಿಂದ 4 ಗಂಟೆ ತಿದ್ದುಪಡಿಗೆ ಅರ್ಜಿ ಅವಕಾಶ ನೀಡಿತು. ಸೊ ಆದರೂ ಅಲ್ಲಿ ಕೂಡ ಸರ್ವರ್ ಸಮಸ್ಯೆ ಬಂದು ಅನೇಕರಿಗೆ, ಯಾರೆಲ್ಲ ಇಷ್ಟು ದಿನ ಕಳೆದ 2 ತಿಂಗಳಿಂದ ಒಂದು ಲೋಕಸಭೆ ಚುನಾವಣೆ ಬಂದ ನಂತರ ಮತ್ತೆ ಸ್ಟಾಪ್ ಆಯಿತು. ಸೊ ಯಾವಾಗ ಬರುತ್ತೆ ರೇಷನ್ ಕಾರ್ಡ್ ಅರ್ಜಿ ಅಂತ ಕಾಯ್ತಾ ಇದ್ರು. ಸೊ ಅದರಲ್ಲಿ ಕೂಡ ಮೊನ್ನೆ ರೇಷನ್ ಕಾರ್ಡ್ ದಿಢೀರನೆ ಅವರು ರಿಲೀಸ್ ಮಾಡಿದ್ರು. ಯಾರಿಗೂ ಕೂಡ ಗೊತ್ತಿಲ್ಲ, ಆದರೂ ಕೂಡ ನಾವು ಅಪ್ಡೇಟ್ ಮಾಡಿದ್ದೀವಿ, ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀವಿ, ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಕೂಡ ಅರ್ಜಿ ಸಲ್ಲಿಸಿಕೆ ಹೋದವರಿಗೆ ಅನೇಕರಿಗೆ ಸರ್ವರ್ ಸಮಸ್ಯೆ ಬಂದು ಮತ್ತೆ ಕೆಲವೊಂದು ಕಾಲಮಿತಿಯಲ್ಲಿ ಅರ್ಜಿ ಸಲ್ಲಿಸಿಕೆ ಆಗಲಿಲ್ಲ. ಬಟ್ ಏನೇ ಇರಲಿ, ಇದೀಗ ಮತ್ತೊಮ್ಮೆ ಸಚಿವರು ಈಗವಾಗ ಅಪ್ಡೇಟ್ ನೀಡಿದ್ದಾರೆ. ಹಾಗಾಗಿ ಅರ್ಜಿ ಬಂದಿರತಕ್ಕಂಥ ಎಲ್ಲ ಅರ್ಜಿಯನ್ನು ವಿಲೇವಾರಿ ಮಾಡಿದ ನಂತರ ಮತ್ತೊಮ್ಮೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಅವಕಾಶ ಕೊಡ್ತೀವಿ ಅಂತ ಸಚಿವರು ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ಅವರು ಒಂದು ಅಪ್ಡೇಟ್, KH ಮುನಿಯಪ್ಪನವರು ಒಂದು ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ. ಅಂದರೆ ಇವಾಗ ಯಾರಲ್ಲಿ ಇಲ್ಲಿ ತನಕ ಕಾಯ್ತಾ ಇದ್ರಿ, ಕಳೆದ 6 ತಿಂಗಳಿಂದ, 1 ವರ್ಷದಿಂದ ಹೊಸ ರೇಷನ್ ಕಾರ್ಡ್ ವಿತರಣೆ ಆಗಿಲ್ಲ, ಹೊಸ ರೇಷನ್ ಕಾರ್ಡ್ ಕೈ ಸಿಕ್ಕಿಲ್ಲ, ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅಂತ, ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ನೀಡಿರ್ತಕ್ಕಂಥದ್ದು. ಹೌದು, ಈ 10 ಜಿಲ್ಲೆಯವರಿಗೆ ಮೊದಲನೇದಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 10 ಜಿಲ್ಲೆ ಯಾವುದನ್ನು ನೋಡೋದಾದರೆ ಚಿತ್ರದುರ್ಗ, ದಾವಣಗೆರೆ, ವಿಜಯಪುರ, ದಕ್ಷಿಣ ಕನ್ನಡ, ಕೊಪ್ಪಳ, ಬೀದರ್, ಯಾದಗಿರಿ, ರಾಯಚೂರು, ಹಾವೇರಿ, ಬಾಗಲಕೋಟೆ. ಹೌದು, ಈ 10 ಜಿಲ್ಲೆಯವರಿಗೆ ನಾವು ಮೊದಲೇ ಹಂತದಲ್ಲಿ ನಾವು ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡ್ತೀವಿ, BPL ರೇಷನ್ ಕಾರ್ಡು. ಇದು 10 ಜಿಲ್ಲೆಗಾದ ನಂತರ ಉಳಿದಿರೋ ಜಿಲ್ಲೆಗಳಿಗೆ 2ನೇ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ. ಇದರ ಜೊತೆಗೆ ಹೊಸ ರೇಷನ್ ಕಾರ್ಡ್ಗೆ ಒಂದು ಅರ್ಜಿ ಬಗ್ಗೆ ಮತ್ತೊಮ್ಮೆ ಅಪ್ಡೇಟ್ ಮಾಹಿತಿ ನೀಡಿದರು. ಸೊ ಇಲ್ಲಿ ತನಕ ಈ 31 ಜಿಲ್ಲೆಗಳಿಗೆ ಬಂದಿರತಕ್ಕಂಥ ಎಲ್ಲ BPL ರೇಷನ್ ಕಾರ್ಡ್ ಅರ್ಜಿಯನ್ನು ವಿಲೇವಾರಿ ಮಾಡಿದ ನಂತರ ಮತ್ತೊಮ್ಮೆ ನಾವು ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ಕಾಯ್ತಾ ಇದ್ರಿ, ಇಲ್ಲಿ ತನಕ ಕಾಯ್ತಾ ಇದ್ರಿ, ತುಂಬ ಮಂದಿ ಕಮೆಂಟ್ ಕೂಡ ಮಾಡಿದ್ರಿ, ಕಳೆದ 6 ತಿಂಗಳಾಯಿತು, 1 ವರ್ಷ ಆಯಿತು, ಇನ್ನೂ ಕೂಡ ಹೊಸ ರೇಷನ್ ಕಾರ್ಡ್ ಕೈಗೆ ಸಿಕ್ಕಿಲ್ಲ ಅಂತ. ಸೊ ಚಿಂತೆ ಮಾಡೋಂಥ ಅಗತ್ಯ ಇಲ್ಲ. ನಿಮಗೆ ಈ ವಾರದಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಎಲ್ಲರಿಗೂ ಕೂಡ ಹೊಸ ರೇಷನ್ ಕಾರ್ಡ್ ಇವಾಗ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಚಿಂತೆ ಮಾಡೋಂಥ ಅಗತ್ಯ ಇಲ್ಲ ಸ್ನೇಹಿತರೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಶೇರ್ ಮಾಡಿ. ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಅಪ್ಡೇಟ್ ಬಂದಾಗ ಇಮಿಡಿಯೇಟ್ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆ